ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋ ನನ್ನ ಹಳೆ ಎಲ್ಲ ವಿಡಿಯೋಗಿಂತ ಡಿಫ್ರೆಂಟ್ ಆಗಿರುತ್ತೆ. ಏನ್ ಗುರು ಇಷ್ಟು ಎನರ್ಜಿ ಅಂತ ಕೇಳ್ತೀರಾ? ಇವತ್ತು ನಾವು ಮಾಡ್ತಿರೋ ಎಪಿಸೋಡ್ ಕನ್ನಡ ಇಂಡಸ್ಟ್ರಿಯ ಒಬ್ಬ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಅವರ ಲೈಫ್ ಹಾಗೂ ಫಿಲ್ಮೋಗ್ರಫಿಯ ಜರ್ನಿ ಬಗ್ಗೆ. ಏನ್ ಗುರು ಸೌಂಡ್ ಜಾಸ್ತಿ ಅಂತೀರಾ? ಸೌಂಡ್ ಜಾಸ್ತಿನೇ ಇರುತ್ತೆ. ನಿಯತ್ತಿಂದ ಕಟ್ಟಿರೋ ಸ್ವಂತ ಬ್ರ್ಯಾಂಡ್ ಬಗ್ಗೆ ಮಾತಾಡೋತಿಗೆ ಸೌಂಡ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. 6.3 ಇವರ ಹೈಟು, 6.0 ಬುಲೆಟ್ ಗುಂಡಿನ ತರ ಇವರ ಮಾತು, ಮೆಜೆಸ್ಟಿಕ್ ಇಂದ ಮಂಡ್ಯವರೆಗೂ ಇವ್ರದೇ ಹವಾ ಸರ್. ವಿಧಿಗೆ ಚಾಲೆಂಜ್ ಹಾಕಿ ಚಾಲೆಂಜಿಂಗ್ ಸ್ಟಾರ್ ಆದವರು. ಆಕ್ಟಿಂಗ್ ಅಂತ ಬಂದ್ರೆ ಪೊಲೀಸ್ ಆದ್ರೂ ಸೈ, ಪಕ್ಕಾ ಲೋಕಲ್ ರೌಡಿ ಕ್ಯಾರೆಕ್ಟರ್ ಆದ್ರೂ ಸೈ, ಸಂಗೊಳ್ಳಿ ರಾಯಣ್ಣ ಮಾಡಕ್ಕೂ ರೆಡಿ, ಕುರುಕ್ಷೇತ್ರ ಯುದ್ಧ ಮಾಡಕ್ಕೂ ರೆಡಿ, ಕರಿಯಿಂದ ಕಾಟೇರವರೆಗೂ ಇವ್ರದೇ ಹವಾ ಸರ್. ದಿಸ್ ಇಸ್ ನನ್ ಅದರ್ ದೆನ್ ನಿಮ್ಮ ಪ್ರೀತಿಯ ಡಿ ಬಾಸ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. 2 ಡಿಕೇಡ್ಗಳಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬೇಕಾದಷ್ಟು ಬಿಗ್ಗೆಸ್ಟ್ ಹಿಟ್ಸ್ ನ ಕೊಟ್ಟು 50ಕ್ಕೂ ಹೆಚ್ಚು ಮೂವಿಯಲ್ಲಿ ಆಕ್ಟ್ ಮಾಡಿ ಇಂಡಸ್ಟ್ರಿ ಹಿಟ್ ಕೊಟ್ಟು ಒನ್ ಆಫ್ ದ ಲೀಡಿಂಗ್ ಪಿಲ್ಲರ್ ಆಫ್ ಕನ್ನಡ ಇಂಡಸ್ಟ್ರಿ ಆಗಿ ಇವತ್ತಿಗೂ ನಿಂತಿರುವ ನಿಮ್ಮ ಎಲ್ಲರ ನೆಚ್ಚಿನ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವ್ರನ್ನ ಫ್ಯಾನ್ಸ್ ಪ್ರೀತಿಯಿಂದ ಡಿ ಬಾಸ್ ಅಂತಾರೆ, ಹಾಗೆ ಚಾಲೆಂಜಿಂಗ್ ಸ್ಟಾರ್ ಅಂತಾರೆ ಮತ್ತು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾರೆ. ತಂದೆ ತೂಗುದೀಪ್ ಶ್ರೀನಿವಾಸ್ ಅವರ ವಿರೋಧದ ನಡುವೆನು ತಾಯಿ ಮೀನಮ್ಮ ಅವರ ಸಪೋರ್ಟ್ ಮೂಲಕ ನಿನಾಸಂ ರಂಗಶಾಲೆಯಲ್ಲಿ ಆಕ್ಟಿಂಗ್ ಕೋರ್ಸ್ ಮಾಡಿ ಅವಕಾಶಗಳು ಸಿಗದೆ ಹೋದಾಗ ಚೆನ್ನೈನ ಅಡಿಯಾರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಲ್ಲಿ ಮತ್ತೊಮ್ಮೆ ಆಕ್ಟಿಂಗ್ ಕೋರ್ಸ್ ಮಾಡಿ ಜೀವನ ಸಾಗಿಸೋಕೆ ಕಷ್ಟದಲ್ಲಿದ್ದಾಗ ಹಸು ಸಾಕಿ ದಿನನಿತ್ಯ ಹಾಲ್ ಮಾರಿ ಹಾಗೆ ಒಂದು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿ ಲೈಟ್ ಬಾಯ್ ಆಗಿ ದಿನಕ್ಕೆ 150 ರೂಪಾಯಿ ಕೂಲಿ ಕೆಲಸ ಮಾಡಿ ಮೈಸೂರಿಂದ ಬ್ಯಾಂಗ್ಳೂರ್ಗೆ ಡೈಲಿ ಟ್ರೈನ್ ಜರ್ನಿ ಮಾಡಿ ಆವತ್ತು ಲೂನೋದಲ್ಲಿ ಓಡಾಡ್ತಿದ್ದ ದರ್ಶನ್ ಸರ್ ಇವತ್ತು ಲ್ಯಾಂಬರ್ಗಿನಿಯಲ್ಲಿ ಓಡಾಡ್ತಾ ಇದ್ದಾರೆ. ಅವರ ಜರ್ನಿ ನಮ್ಮೆಲ್ಲರಿಗೂ ಒಂದು ಇನ್ಸ್ಪಿರೇಷನ್. ತೂಗುದೀಪ ಶ್ರೀನಿವಾಸ್ ಅವರ ಮಗ ಆದರೂ ಕೂಡ ದರ್ಶನ್ ತಮ್ಮ ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾನೇ ಕಷ್ಟಪಟ್ಟು ಸಾಕಷ್ಟು ಚಾಲೆಂಜಸ್ ನೋಡಿ ಇವತ್ತು ಎಲ್ಲಿದ್ದಾರೋ ಆ ಸ್ಥಾನಕ್ಕೆ ಬಂದಿದ್ದಾರೆ. ಮಹಾಭಾರತ ಆಗಿರ್ಬೋದು, ದೇವರ ಮಗ, ವಲ್ಲರಸು, ಎಲ್ಲರ ಮನೆ ದೋಸೆ ತೂತು, ಮಿಸ್ಟರ್ ಹರಿಶ್ಚಂದ್ರ, ಭೂತಯ್ಯನ ಮಕ್ಕಳು, ಹೀಗೆ ಸಾಕಷ್ಟು ಮೂವಿಯಲ್ಲಿ ಸಿಕ್ಕ ಸೈಡ್ ರೋಲ್ನಲ್ಲಿ ಆಕ್ಟ್ ಮಾಡಿ ತಮ್ಮ ಪರ್ಫಾರ್ಮೆನ್ಸ್ ಹಾಗೂ ತಮ್ಮ ಆಕ್ಟಿಂಗ್ ಸ್ಕಿಲ್ಸ್ನ ಪ್ರೂವ್ ಮಾಡಿಕೊಂಡು ಮೆಜೆಸ್ಟಿಕ್ ಮೂಲಕ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಬ್ಬ ಮಾಸ್ ಹೀರೋ ಆಗಿ ಎಂಟ್ರಿ ಕೊಡ್ತಾರೆ. ಹೌದು, ಮೆಜೆಸ್ಟಿಕ್ ಅವರ ಕರಿಯರ್ನ ಒಂದು ಬಿಗ್ಗೆಸ್ಟ್ ಹಿಟ್ ಹಾಗೂ ಒಂದು ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. PN ಸತ್ಯ ಅವರು ಡೈರೆಕ್ಟ್ ಮಾಡಿ, MG ರಾಮಚಂದ್ರ ಹಾಗೂ ಬಾಮಾ ಹರೀಶ್ ಅವರು ಪ್ರೊಡ್ಯೂಸ್ ಮಾಡಿ, ಅಣಜಿ ನಾಗರಾಜ್ ಅವರು ಕ್ಯಾಮ್ರಾಮ್ಯಾನ್ ಆಗಿ, ದರ್ಶನ್ ತೂಗುದೀಪ ಶ್ರೀನಿವಾಸ್ ಹಾಗೂ ರೇಖಾ ಅವರು ಮೇನ್ ಲೀಡಲ್ಲಿ ಆಕ್ಟ್ ಮಾಡಿದ್ದ ಮೆಜೆಸ್ಟಿಕ್, ಇಟ್ ವಾಸ್ ಅ ಬಿಗ್ಗೆಸ್ಟ್ ಹಿಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಆ್ಯಂಡ್ ಈವನ್ ದರ್ಶನ್ ವಾಸ್ ಸರ್ಪ್ರೈಸ್ಡ್. ಅವರ ಮೊದಲನೇ ಚಿತ್ರ 100 ಡೇಸ್ ಕಂಪ್ಲೀಟ್ ಮಾಡ್ತು. ಹಾಗೆ ಒಂದು ಹಿಟ್ ಮೂವಿಯ ಮುಖಾಂತರ ಅವರು ತಮ್ಮ ಫಿಲ್ಮೋಗ್ರಫಿಯನ್ನು ಹೀರೋ ಆಗಿ ಸ್ಟಾರ್ಟ್ ಮಾಡಿದ್ರು ಅನ್ನೋದು ಖಂಡಿತ ಅವರ ಫ್ಯಾನ್ಸ್ ಹಾಗೂ ಅವರಿಗೆ ತುಂಬಾನೇ ಖುಷಿ ಇದೆ. ಕಿಟ್ಟಿ, ಧ್ರುವ, ನಿನಗೋಸ್ಕರ, ಡೀಸೆಂಟ್ ರನ್ ನಂತರ 2003 ಪ್ರೇಮ್ ಹಾಗೂ ದರ್ಶನ್ ಕಾಂಬಿನೇಷನ್ ಅಲ್ಲಿ ಬರುವ ಮೂವಿನೇ ಕರಿಯ. ಗುರುಕಿರಣ್ ಅವರು ಈ ಚಿತ್ರಕ್ಕೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿರ್ತಾರೆ. ಹೇಳಿ ಕೇಳಿ ಪ್ರೇಮ್ ಮೂವಿ, ಸೊ ಅಫ್ಕೋರ್ಸ್ ಇದು ಒಂದು ಮ್ಯೂಸಿಕಲ್ ಬಿಗ್ಗೆಸ್ಟ್ ಹಿಟ್ ಆಗಿ ಟರ್ನ್ ಔಟ್ ಆಗುತ್ತೆ. ಇವತ್ತಿಗೂ ಈ ಮೂವಿನ ಕಲ್ಟ್ ಹಿಟ್ ಅಂತ ಕರೀತಾರೆ. ಒಂದು ಇನ್ನಸೆಂಟ್ ಲವ್ ಸ್ಟೋರಿ ಜೊತೆ ಅಂಡರ್ವರ್ಲ್ಡ್ ಸ್ಟೋರಿನ ಎಷ್ಟು ಆಗುತ್ತೋ ಅಷ್ಟು ರಾ ಆಗಿ ತೋರಿಸಿ ಒಂದು ಹೊಸ ರೀತಿಯ ಸ್ಕ್ರೀನ್ ಪ್ಲೇ ಹಾಗೂ ಪ್ರೆಸೆಂಟೇಷನ್ನ ಪ್ರೇಮ್ ತೋರಿಸಿರ್ತಾರೆ. ಹಾಗೆ ಇಲ್ಲಿ ರಿಯಲ್ ಗ್ಯಾಂಗ್ಸ್ಟರ್ ಕೂಡ ಆಕ್ಟ್ ಮಾಡಿರ್ತಾರೆ. ಇನ್ನು ದರ್ಶನ್ ಅವರ ಇನ್ನಸೆಂಟ್ ಶೈ ನೇಚರ್, ಲವರ್ ಬಾಯ್ ಆಕ್ಟಿಂಗ್ ಹಾಗೂ ಒಂದು ರೌಡಿ ಆಗಿ ಮಾಡಿರುವ ಆಕ್ಟಿಂಗ್ ತುಂಬಾನೇ ಇಂಪ್ರೆಸಿವ್ ಅಂತ ಹೇಳ್ಬೋದು. ಇವತ್ತಿಗೂ ಅದೊಂದು ಟಾಪ್ ನಾಚ್ ಆಕ್ಟಿಂಗ್. ದರ್ಶನ್ ಅವರ ಫಿಲ್ಮೋಗ್ರಫಿ ಬಗ್ಗೆ ಮಾತಾಡಬೇಕಾದ್ರೆ ಲಾಲಿ ಹಾಡು ಮತ್ತು ನಮ್ಮ ಪ್ರೀತಿಯ ರಾಮು ಮಿಸ್ ಮಾಡ್ದಲೇ ಮಾತಾಡಬೇಕಾಗಿರೋ ವಿಚಾರಗಳು. ಯಾಕೆ ಅಂತ ಕೇಳ್ತೀರಾ? ದರ್ಶನ್ ಅವರು ಅವರ ಮಾಸ್ ಆಕ್ಟಿಂಗಿಗೆ ಎಷ್ಟು ಫೇಮಸ್ಸೋ ಅವರ ಪರ್ಫಾರ್ಮೆನ್ಸ್ ಹಾಗೆ ವರ್ಸಟೈಲಿಟಿಗೂ ಕೂಡ ಅಷ್ಟೇ ಫೇಮಸ್ಸು. ಈ 2 ಮೂವಿಗಳು ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದ್ಯಾಟ್ ರೀಸನ್ ಅಂತ ಇದನ್ನ ಕ್ಲಾಸಿಫೈ ಮಾಡಬೇಕಾಗುತ್ತೆ. ಲಾಲಿ ಹಾಡು, ದರ್ಶನ್ ಅವರು ಒಂದು ಸಿಂಗರ್ ಆಗಿ ಆಕ್ಟ್ ಮಾಡಿ ಸಾಧು ಕೋಕಿಲ ಅವರ ಮ್ಯೂಸಿಕ್ ಡೈರೆಕ್ಷನ್ ಇರೋ ಹಾಗೆ ವಾಸು ಅವರ ಡೈರೆಕ್ಟೋರಿಯಲ್ ಮೂವಿನೇ ಈ ಲಾಲಿ ಹಾಡು. ದರ್ಶನ್ ಅವರ ಒಂದು ಇನ್ನಸೆಂಟ್ ಆಕ್ಟಿಂಗ್ ಆಗಿರ್ಬೋದು ಅಥವಾ ಸಿಂಗರ್ ಆಗಿ ಒಂದು ಸಾಫ್ಟ್ ಕ್ಯಾರೆಕ್ಟರ್ ಮಾಡಿರುವ ರೀತಿ ಇರ್ಬೋದು, ಹಾಗೆ ಪುಟ್ಟಸ್ವಾಮಿ ಅನ್ನೋ ಒಂದು ಹಳ್ಳಿ ಹುಡುಗನಾಗಿ
ಸಿಂಗರ್ ಆಗಿ ಪರ್ಫಾರ್ಮ್ ಮಾಡಿರೋ ರೀತಿ ಆಗಿರ್ಬೋದು ಎಲ್ಲವೂ ಹೊಸದಾಗಿತ್ತು. ನಮ್ಮ ಪ್ರೀತಿಯ ರಾಮು ಒಬ್ಬ ಕುರುಡನ ಪಾತ್ರ ಮಾಡಿ ದರ್ಶನ್ ಅವರು ಸ್ಟೇಟ್ ಅವಾರ್ಡ್ನ ತಗೊಂಡಿರ್ತಾರೆ. ಇನ್ಫ್ಯಾಕ್ಟ್ 3-4 ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಇದೇ ಮೂವಿಯನ್ನ ಆಕ್ಟ್ ಮಾಡಿದ್ರು ಕೂಡ ದರ್ಶನ್ ಅವರಷ್ಟು ಪ್ರಿಸಿಷನ್ ಆಗಿ ಆ ಕುರುಡನ ಆಕ್ಟಿಂಗ್ನ ಬೇರೆ ಯಾರೂ ಮಾಡಿಲ್ಲ ಅಂತೇಳಿ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ದರ್ಶನ್ ಅವರ ಪರ್ಫಾರ್ಮೆನ್ಸ್. ದಾಸ, ಅಣ್ಣವರು, ಧರ್ಮ, ಭಗವಾನ್ ಅಷ್ಟೊತ್ತಿಗಾಗ್ಲೇ ದರ್ಶನ್ ಅವರು ಒಬ್ಬ ಮಾಸ್ ಹೀರೋ ಆಗಿ ಪ್ರವರ್ಧಮಾನಕ್ಕೆ ಬಂದಿದ್ರು. ಎ ಸೆಂಟರ್ ಇಂದ ಹಿಡಿದು ಸಿ ಸೆಂಟರ್ ವರ್ಗೂ ಜನ ಇವರ ಮೂವಿ ನೋಡಕ್ಕೆ ಬರೋರು. ಮುಂದಿನ ಅಷ್ಟೂ ಚಿತ್ರಗಳು ಮಾಸ್ ಹಿಟ್. ಕಲಾಸಿಪಾಳ್ಯ, ಅಯ್ಯ, ಮಂಡ್ಯ, ಸುಂಟ್ರುಗಾಳಿ. ದರ್ಶನ್ ಹಾಗೂ ಓಂ ಪ್ರಕಾಶ್ ಅವರ ಕಾಂಬಿನೇಷನ್ ಈ ಮೂವಿಗಳಿಗೋಸ್ಕರನೇ ಫೇಮಸ್. ಹಾಗೆ ಸಾಧು ಕೋಕಿಲ ಹಾಗೂ ದರ್ಶನ್ ಅವರು ಕೂಡ ಒನ್ ಆಫ್ ದ ಹಿಟ್ ಕಾಂಬಿನೇಷನ್ ಆಗಿ ಸುಂಟ್ರುಗಾಳಿ ಆಗಿರ್ಬೋದು, ಶೌರ್ಯ ಆಗಿರ್ಬೋದು, ಈ ತರ ಮಾಸ್ ಹಿಟ್ ಗಳನ್ನ ಕೊಡ್ತಾ ಹೋದ್ರು. ಮುಂದೆ ದರ್ಶನ್ ಅವರು ಆಕ್ಟ್ ಮಾಡಿದ ಗಜ, ಸ್ನೇಹನ ಪ್ರೀತಿನ, ಅನಾಥರು, ನವಗ್ರಹ ಇದೆಲ್ಲ ಒಂದು ಡಿಫ್ರೆಂಟ್ ಲೆವೆಲ್ ಆಫ್ ಮಾಸ್ ಹಿಟ್ ಅಂತಾನೆ ಹೇಳ್ಬೋದು. ಗಜ ಅಲ್ಲಿ ಅವರ ಒಂದು ಡ್ಯಾಶಿಂಗ್ ಕ್ಯಾರೆಕ್ಟರ್ ಆಗಿರ್ಬೋದು, ಸ್ನೇಹನ ಪ್ರೀತಿನಲ್ಲಿ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ಅನಾಥರುಲಿ ಅವರ ಕಾಮಿಡಿ ಟೈಮಿಂಗ್ ಮತ್ತು ಉಪ್ಪಿ ಅವ್ರ ಜೊತೆ ಇರೋ ಬಾಂಡಿಂಗ್ ಆಗಿರ್ಬೋದು, ನವಗ್ರಹ ಅಲ್ಲಿ ಆ ಜಗ್ಗು ಕ್ಯಾರೆಕ್ಟರ್ ಆಗಿರ್ಬೋದು, ಖಂಡಿತ ಇವತ್ತಿಗೂ ಯಾರೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಬರೀ ಹಿಟ್ ಅಷ್ಟೇ ಅಲ್ಲದೆ ದರ್ಶನ್ ಅವರು ಕೂಡ ಬೇರೆ ಹೀರೋಗಳ ತರಾನೇ ಡೌನ್ ಸೈಡ್ನ ನೋಡಿದ್ದಾರೆ ಅವ್ರ ಕರಿಯರಲ್ಲಿ. ಅವರೇ ಹೇಳೋ ಥರ ಅವರ ಮೋಸ್ಟ್ ಆಂಟಿಸಿಪೇಟೆಡ್ 25th ಮೂವಿ ಭೂಪತಿ ಒಂದು ಅಟ್ಟರ್ ಫ್ಲಾಪ್ ಆಗಿ ಟರ್ನ್ ಔಟ್ ಆಗುತ್ತೆ. ಹಾಗೆ ಇನ್ನೊಂದಿಷ್ಟು ಬಿಲೋ ಆವ್ರೇಜ್ ಮೂವೀಸ್ ಆಗಿ ಟರ್ನ್ ಔಟ್ ಆಗೋದಂದ್ರೆ ತಂಗಿಗಾಗಿ, ಅಭಯ್, ಪ್ರಿನ್ಸ್ ಇದ್ಯಾವುದು ಹೇಳ್ಕೊಳ್ಳೋ ಮಟ್ಟಿಗೆ ಹಿಟ್ ಆಗಲ್ಲ. ಅಲ್ಲಿವರೆಗೂ ಕಮರ್ಷಿಯಲಿ ಸಕ್ಸಸ್ಫುಲ್ ಮೂವೀಸೇ ಕೊಡ್ತಾ ಇದ್ದ ದರ್ಶನ್ ಅವರಿಗೆ ನಾಟ್ ಸೋ ಕಮರ್ಷಿಯಲಿ ಸಕ್ಸಸ್ಫುಲ್ ಅಥವಾ ಬಿಲೋ ಆವ್ರೇಜ್ ಮೂವೀಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಹಾಗೆ ಅವರ ಪರ್ಸನಲ್ ಲೈಫ್ ಅಲ್ಲಿ ಕೂಡ ಒಂದು ಸಣ್ಣ ಬ್ಯಾಡ್ ಫೇಸ್ಗೆ ಹೋಗಿರ್ತಾರೆ. ಆ ಟೈಮಲ್ಲಿ ಎಕ್ಸಾಕ್ಟ್ಲಿ ರಿಲೀಸ್ ಆಗೋ ಮೂವಿನೇ ಸಾರಥಿ. ಒಬ್ಬ ಆಟೋ ಡ್ರೈವರ್ ಹಾಗೆ ಊರಿನ ಪಾಳೆಗಾರನ ಮಗ, ಈ ಎರಡು ಕ್ಯಾರೆಕ್ಟರ್ಗಳ ಬ್ಲೆಂಡ್ ಇರೋ ಮೂವಿನೇ ಸಾರಥಿ. ದಿನಕರ್ ತೂಗುದೀಪ ಅವರ ಡೈರೆಕ್ಷನ್ ಅಲ್ಲಿ ಬಂದ ಈ ಮೂವಿ ದರ್ಶನ್ ಅವರ ಕರಿಯರ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ ಆಫ್ ದಟ್ ಪಾಯಿಂಟ್ ಆಫ್ ಟೈಮ್ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಈ ಚಿತ್ರ ಆ ವರ್ಷದ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಫ್ ಕನ್ನಡ ಇಂಡಸ್ಟ್ರಿ ಆಗಿ ಟರ್ನ್ ಔಟ್ ಆಗುತ್ತೆ. ಕರಿಯರ್ ಅಲ್ಲಾಗಿರ್ಬೋದು ಅಥವಾ ಕಲೆಕ್ಷನ್ ವಿಚಾರದಲ್ಲಾಗಿರ್ಬೋದು, ಸಾರಥಿ ದರ್ಶನ್ ಅವರ ಕರಿಯರ್ ಅಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಮೈಲ್ ಸ್ಟೋನ್ ಹಾಗೂ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗಿ ಟರ್ನ್ ಔಟ್ ಆಗುತ್ತೆ. ಇನ್ಫ್ಯಾಕ್ಟ್ ತುಂಬ ಮಿನಿಮಲ್ ಪ್ರಚಾರದಿಂದ ರಿಲೀಸ್ ಆದ ಈ ಮೂವಿ ರಿಲೀಸ್ ಆದಮೇಲೆ ಮಾಡಿದ ಹಿಸ್ಟ್ರಿನೇ ಟೋಟಲಿ ಡಿಫ್ರೆಂಟ್ ಅಂತ ಹೇಳ್ಬೋದು. ದರ್ಶನ್ ಅವರ ಒಂದು ಸಣ್ಣ ಬ್ಯಾಡ್ ಫೇಸಿಂದ ಅವ್ರನ್ನ ವಾಪಸ್ ಕರ್ಕೊಂಬಂದು ಒಂದು ಸಕ್ಸಸ್ಫುಲ್ ಟ್ರ್ಯಾಕಿಗೆ ಬಿಟ್ಟ ಮೂವಿನೇ ಈ ಸಾರಥಿ. ಇಲ್ಲಿಗೆ ಮುಗಿಯುತ್ತೆ. ಇದು ಪಾರ್ಟ್ 1 ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ದರ್ಶನ್ ಸರ್ ಅವರ ಬರ್ಡೇ ಪ್ರಯುಕ್ತ ನಮ್ಮ ಚಾನಲ್ ವತಿಯಿಂದ ಒಂದು ಸ್ಪೆಷಲ್ ವಿಡಿಯೋ ಅಂತ ನಾವು ಮಾಡಿದೀವಿ. ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಇನ್ನು ನಮ್ಮ ಚಾನಲ್ ಕಡೆಯಿಂದ ಒಂದೊಳ್ಳೆ ಗಿವ್ ಅವೇ ಇದೆ. ನೀವು ಕೂಡ ಆ ಲಕ್ಕಿ ವಿನ್ನರ್ ಆಗ್ಬೋದು. ಮಾಡ್ಬೇಕಾಗಿರೋದು ಏನು ಇಲ್ಲ ಗುರು, ಸಿಂಪಲ್ ಆಗಿ ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಅಲ್ಲಿ ಕಾಮೆಂಟ್ ಮಾಡಿ. ನಾವು ಸೆಲೆಕ್ಟ್ ಮಾಡೋ ಲಕ್ಕಿ ವಿನ್ನರ್ಸ್ಗೆ ನಮ್ಮ ಚಾನಲ್ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ನ ಅನೌನ್ಸ್ ಮಾಡಿದ್ದೀವಿ. ವೇಟ್ ಅಂಡ್ ವಾಚ್, ಸ್ಟೇ ಟ್ಯೂನ್ಡ್. ನಾವು ಹೇಳ್ತೀವಿ ಏನ್ ಸಿಗುತ್ತೆ. ಸೊ ಫೈನಲಿ ನಮ್ಮ ಚಾನಲ್ ಕಡೆಯಿಂದ